ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ. ನೀವೆಲ್ಲ ಒಂದೇ ಕ್ಷಣ ಸ್ವಲ್ಪ ಈ ಕಡೆ ಎಲ್ಲ ಗಮನಿಸ್ಕೊಡ್ರಿ. ಪ್ರತಿದಿನ ವೇದಿಕೆ ಮೇಲೆ ನಾವು ನಿಮ್ಗೆ ಹಾಡ ಆಡ್ತೀವಿ, ನಗಿಸ್ತೀವಿ, ಖುಷಿ ಪಡಿಸ್ತೀವಿ. ಎಲ್ಲಾನು ಮಾಡಿದಾಗ ನಮಗೂ ಒಂದು ಜೀವನ ಅಂತ ಇರುತ್ತೆ ಕಲಾವಿದರಿಗೆ. ಆ ಜೀವನದೊಳಗ ಬೆಲೆ ಕಟ್ಟಕ್ಕಾಗದಿರೋ ಒಂದು ದೊಡ್ಡ ಆಸ್ತಿ ಅಂದ್ರೆ ಅದು ತಾಯಿ ಅಂತ ಅನ್ಕೊಳ್ತೀವಿ ನಾವು. ಆಕ್ಚುಲಿ ಇವತ್ತಿನ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ರದ್ದಾಗುವ ಚಾನ್ಸಸ್ ಇತ್ತು. ಯಾಕಂತ ಹೇಳ್ಬಿಡ್ತೀನಿ, ಇಲ್ಲಿ ತನಕ ನೀವೆಲ್ಲರೂ ಏನು ಇಷ್ಟು ಖುಷಿ ಪಟ್ರಿ, ಕುಣಿದಾಡಿದ್ರಿ, ಎಂಜಾಯ್ ಮಾಡಿದ್ರಿ, ನಕ್ರಿ, ಒಳಗದು ಎಂತ ನೋವು ತುಂಬಿಕೊಂಡಂದ್ರ ಅಲ್ಲಿ ತನ್ನ ಹೆತ್ತ ತಾಯಿಯನ್ನ ಹಾಸ್ಪಿಟಲ್ ಒಳಗ ದವಾಖಾನೆ ಒಳಗ ಮನಗಿಸ್ಯಾರ. ಇಲ್ಲಿ ವೇದಿಕೆ ಮೇಲೆ ಬಂದು ನಿಮಗ ಮನರಂಜನೆ ನೀಡ್ತಾನ. ನಿಜವಾಗ್ಲೂ ನಾನೇನು ಕ್ಷಮೆ ಕೇಳ್ತೀನಿ ಮೇಲಾರಿ. ಐ ಆಮ್ ಸಾರಿ. ಯಾಕಂದ್ರ ಕಮಿಟಿಗೆ ಬಹಳ ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತು ಬಿಟ್ಟು ಬಿಡ್ರಿ ಸರ್, ನೀವು ರೊಕ್ಕ ಕೊಡೋದು ಬೇಡ, ನಮಗೇನು ಬೇಡ, ಬಿಟ್ಟು ಬಿಡ್ರಿ. ಇವತ್ತು ನಮ್ಮ ಕಾರ್ಯಕ್ರಮ ಮಾಡೋದಿಲ್ಲ, ಯಾಕಂದ್ರೆ ದಿನಪ್ರತಿ ಮಾಡ್ತಿರ್ತೀವಿ. ಆದ್ರೆ ಕಲಾವಿದರಿಗೆ ನೋವು ಅಂತ ಬಂದ್ರ ಅದನ್ನ ನಾವು ಭಾಗಿಯಾಗಬೇಕಾಗತ್ತ. ನಾವು ಇಷ್ಟು ಖುಷಿ ಪಡಿಸ್ತೀವಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಯಾರಿಗೆ ಅರ್ಥ ಮಾಡ್ಕೊಳಕ್ ಆಗುದಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ಜನ ಸೇರ್ಸಿರ್ತೀರಿ, ನಿಮ್ಗೆ ಏನೇ ಇರ್ತೈತಿ. ಒಂದು ಇಷ್ಟು ನಾವು ಕಲಾವಿದರಿಗೆ ಎಂತ ನೋವುಗಳನ್ನ ಅನುಭವಿಸ್ತೀವಿ ಅಂತ. ತಾಯಿಯಲ್ಲಿ ಮನೆ ಮಲ್ಕೊಂಡಾಳ ಒಂದು ಘಟನೆ ಆದ್ರೆ ಇವನ್ ಲ್ಯಾಪಿನಾಗ ಇನ್ನೊಂದು ಘಟನೆ ನಡೀತು. ಒಂದು 2 ತಿಂಗಳ ಇಂಡಿ ತಾಲೂಕಿನೊಳಗೆ ಒಂದು ಕಾರ್ಯಕ್ರಮ ಮಾಡಕ್ ಹೋಗಿದ್ವಿ. 1 ವರ್ಷ ಇತ್ತು, ಒಂದ್ ಮಗ 1 ವರ್ಷ ಇತ್ತು, ತುಂಬಾ ಜ್ವರ ಬಂದ್ಬಿಟ್ಟಿತ್ತು. ಇಂಡಿ ತಾಲೂಕಿನೊಳಗೆ ಕಾರ್ಯಕ್ರಮ ಮಾಡಕ್ ಹೋದಾಗ ಅದು ಅಪ್ಪ 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 ಅಂತ ಅನ್ನುವಾಗ ಆ ಕಮಿಟಿಯವ್ರಿಗೆ ಒಂದು ರೀತಿ ಕನಿಕರನೂ ಬರ್ಲಿಲ್ಲ ಸರ್. ನಾ ಒಂದ ಮಾತು ಹೇಳ್ಬಿಟ್ಟೆ, ನನ್ನ ಕಾರ್ಯಕ್ರಮ ನಾನು ಮಾಡೋದಿಲ್ಲ, ನಿಮ್ ಊರಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟೆ. ನಾನು ಅದನ್ನ ನೀವೇನ್ ನಮಗೆ ಬೇಕಾದ್ ಮಾಡಿದ್ರೆ ಸಹಿ, ಏನ್ ಮಾಡಿದ್ರೆ ಸಹಿ. ಯಾಕಂದ್ರೆ ಒಬ್ಬ ಕಲಾವಿದನಿಗೆ ನೋವು ಆಗತ್ತ, ನಮಗ್ ಬರುತ್ತೆ ಸಮಸ್ಯೆ. ಮತ್ತೆ ಮನುಷ್ಯರು ಬರ್ಲಾರ್ದು ಮತ್ತೆ ಯಾರಿಗೆ ಬರುತ್ತೆ ಹೇಳ್ರಿ. ಇಂಥ ಸಮಸ್ಯೆ ಇದ್ದಾಗೂ ಅದನ್ನ ಅಭಿಮಾನಿಗಳು ನೀವು ನಮ್ಮ ನೋವುಗಳಿಗೆ ಸ್ಪಂದಿಸ್ರಿ. ನಮ್ ನಿಜವಾಗ್ಲೂ ಹೇಳ್ತೀನಿ, ನೀವು ಹಾರ ಹಾಕ್ತಿರಿ, ಚಪ್ಪಾಳೆ ಹೊಡಿತೀರಿ, ಎಲ್ಲಾ ಖುಷಿ ಕೊಡ್ತೀರಿ. ಹಂಗ ನಮ್ಮ ನೋವುಗಳಿಗೂ ಕೂಡ ನೀವೆಲ್ಲ ಸ್ಪಂದಿಸ್ರಿ ಜೊತೆಗೆ ಅಂತ ಹೇಳ್ತಾ, ಗೋಪಾಲ್ ಇಂಚಿಗೇರ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಅವತ್ತು ಒಂದು ಕಾರ್ಯಕ್ರಮ ನಡೆದಂತದ್ದು ಒಂದು ಘಟನೆಯೊಳಗ, ಅವತ್ತ ಅವ್ರ ಅಜ್ಜಿ ತೀರೋಗ್ಯಾಳ. ಅಜ್ಜಿ ತೀರೋಗಿ ಮಣ್ಣು ಕೊಟ್ಟು ಬರ್ತಾರ 6 ಗಂಟೆಗೆ. 6 ಗಂಟೆ ಮಣ್ಣು ಕೊಟ್ಟು ಹೋಗಿ ವೇದಿಕೆ ಮ್ಯಾಗ ಕಾರ್ಯಕ್ರಮ ಹತ್ತಿ ಅಭಿಮಾನಿಗಳಿಗೆ ತನ್ನ ನೋವನ್ನು ಹೇಳ್ಕೊಳ್ಳದಂಗ